ಬೌರಿಂಗ್ ಆಸ್ಪತ್ರೆಯಲ್ಲಿ ಒಂದು ಮಹಿಳೆಗೆ 9 ಹೆಣ್ಣು ಮಕ್ಕಳ ಜನನ. ಆಹಾ, ಭಾರತದ ಜನಸಂಖ್ಯೆ 100 ಕೋಟಿ ಪ್ರಧಾನಿ. ಛೇ, ನಮ್ ಭಾರತದ ಭವಿಷ್ಯನೇ ಎಷ್ಟು. ನಮ್ ಭವಿಷ್ಯ ನೋಡೋಣ. ಸ್ತ್ರೀ ಸೌಖ್ಯ. ಅಯ್ಯೋ, 16, 18, 28. ಸೂಪರ್. ನಾನು ಬೇವರ್ಸಿ ಅಂತ ನಿಮ್ಗೂ ಗೊತ್ತಾಗ್ಬಿಡ್ತಾ? ವೆರಿ ಗುಡ್, ಥ್ಯಾಂಕ್ ಯು. ನೈಸ್ ಟೈಟ್ಲ. ಹೆಣ್ಣು ಮಕ್ಳು ಏನೇ ಬೈದ್ರು ಅವ್ರ ಹತ್ರ ನಾವ್ ಏನಾದ್ರು ತಗೊಳ್ಳೇಬೇಕು. ಪ್ರೆಸೆಂಟೇಶನ್ ರೆಡಿಯಾಗೇ ಇದೆ. ಥ್ಯಾಂಕ್ ಯು. ದಿಸ್ ಇಸ್ ಬಾಟಾ ಕರೋನಾ ಸೆಂಟರ್ ಬಜಾರ್, ಬಂಬು ಬಜಾರ್. ಏನಿದು ಕೈಯಲ್ಲಿ ಚಪ್ಪಲಿ? ಏನಿಲ್ಲ ಅಕ್ಕ, ಒಂದು ಕಾಗೆ ತೊಂದ್ರೆ ಕೊಡ್ತಾ ಇದೆ. ಸರಿ, ಬೇಗ ಹೋಗಿ ರೆಡಿ ಆಗು, ಕೆಲ್ಸಕ್ಕೆ ಟೈಮ್ ಆಗುತ್ತೆ. ಅಪ್ಪ ತಪ್ಪಿಸ್ಕೊಂಡ್ವಿ. ಪ್ರೀತ್ಸೆ ಪ್ರೀತ್ಸೆ. ಓಹೋ, ಕಾಗೆ ಅಲ್ಲ, ಕಾಡ್ ಪಾಪ. ನನ್ ಮಗ ಜಡಿ ಮಕ್ಕ ನೋಡಿದ್ದಕ್ಕೆ ಕರಾರ್ ಫಿಗರ್ಗಳೆಲ್ಲ ಭಯಂಗ ಆಗೋಯ್ತಲ್ಲಪ್ಪ. ಫುಲ್ ಬಾಟ್ಲ್ ಮೇಲೆ ಕುಡಿಬೇಡ, ಸೆಕೆಂಡ್ ಜಾಸ್ತಿ ಬರ್ತವೆ. ಏನೋ ಇಷ್ಟು ಬೇಗ ಹೊರಟ್ಬಿಟ್ರ? ರಾತ್ರಿ ನೀವು ನನ್ನ ನೋಡಿ ಗಾಬರಿ ಆಗಿರ್ಬೇಕಲ್ಲ? ಇಲ್ಲ ಇಲ್ಲ, ಹೌದೌದು. ನಾನು ಪ್ರಜ್ಞೆ ತಪ್ಪು ಬಿದ್ದಿದ್ದು ಅತಿಯಾಗಿ ಕುಡಿಯೋರು ಹೇಗಿರ್ತಾರೆ ಅಂತ ಜಸ್ಟ್ ಆಕ್ಟ್ ಮಾಡಿ ತೋರಿಸ್ದೆ. ಯಾವತ್ತು ಲಿಮಿಟ್ ಆಗಿರ್ಬೇಕು. ಶಿಷ್ಯ ಹೇಳೋ. ನಮ್ ಗುರುಗಳು ಎಲ್ಲಾ ಶಿಷ್ಯಂದ್ರಿಗೂ ಇದೆಲ್ಲ ಆಶೀರ್ವಾದ ಮಾಡೋದು. ನಿಮ್ ಗುರುಗಳು ಸ್ಟೇಜ್ ಆರ್ಟಿಸ್ಟ್? ಇಲ್ಲ, ಸ್ಟ್ರೀಟ್ ಆರ್ಟಿಸ್ಟ್. ಹೋಗೋಣ ಹೋಗೋಣ. ಇವನ ನೋಡಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಪೋಚ. ಅವನ ಸೂರಿ ಕೋಟು ಕೋಟು ಕೋಟ್ರಾಮನ್ ಕೋಟು ಹೋಗ್ಬಿಟ್ನಲ್ಲಯ್ಯ. ಹೋಗ್ಬಿಟ್ನಾ? ಹೋಗ್ಲಿ ಬಿಡು, ಕೋಟ್ ಚೆನ್ನಾಗಿದೆ. ಸಂಡೆ ಬಜಾರ್ಗೆ ಹಾಕಿದ್ರೆ ಮಂಡೇ ಪೋಚ್ಕೋಬಹುದು. ಅಣ್ಣವ್ರು ಲಾಟ್ರಿ ಟಿಕೆಟ್ ಏನಾರು ಇಟ್ಟಾರ? ಏನು ಸಿಕ್ಕಲ್ಲ. ಏನಿದೆ ಇದು ಒತ್ತಿದ್ದಕ್ಕೆ ಅಣ್ಣವ್ರು ರಾತ್ರಿ ಬಿದ್ದಿದ್ದು. ಕರೆಕ್ಟ್. ಇದೆರಡನ್ನ ನಾನು ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಜಾಸ್ತಿ ನಿಡ್ಕೊಂಡು. ನಾನು ಒಳಗ್ ಹೋದ್ರೆ ತಾನೇ ಒದಿಯೋದು, ನಾನು ಹೋಗೋದೇ ಇಲ್ಲ. ಛೇ 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 ಛೇ, ಒಂದ್ ಟೈಮ್ ಸೆನ್ಸ್ ಇಲ್ಲ, ಒಂದ್ ಮರ್ಯಾದೆ ಇಲ್ಲ, ನಮಗೊಂದು ಬೆಲೆನೇ ಇಲ್ವೇ? ಅಲ್ಲ ಗುರು, ನಮ್ ಏಜ್ ಏನು, ನಮ್ ಬಾಡಿ ಏನು, ನಿನ್ ಬಾಡಿ, ನಮ್ ತೂಕ ಏನು, ನಮ್ ನೋವು ಏನು ಅಂತ ಒಬ್ರು ಅರ್ಥ ಮಾಡ್ಕೊಳ್ಳೋದಿಲ್ವೇ? ಅಲ್ಲ, ಪೊಲೀಸ್ ಸ್ಟೇಷನ್. ಗುರು, ಯಾಕೋ ನಮ್ ಟೈಮೇ ಖರಾಬ್ ಆಗೈತಿ. ಒಂದ್ ಕೆಲಸ ಮಾಡಿ. ಏನು? ಲೆಫ್ಟ್ ಅಲ್ಲಿ ಇರೋದು ನಿನ್ಗೆ, ರೈಟ್ ಅಲ್ಲಿ ಇರೋದು ನನಗೆ. ಅವೆಲ್ಲ ಬೇಡ ಗುರು, ಟಾಸ್ ಹಾಕ್ಬಿಡೋಣ. ರಾಜ ಬಿದ್ರೆ ಕಡ್ಡಿ ಮೀನ್ ನಿಂಗೆ, ರಾಣಿ ಬಿದ್ರೆ ಡುಮ್ಮಿ ನಂಗೆ. ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯ್ತಪ್ಪ. ಏನೋ ನನ್ ಕೈಲಾದ ಸಹಾಯ ಮಾಡ್ದೆ. ಇಲ್ದಿದ್ರೆ ಈ ಕಾಣದ ಬೆಂಗಳೂರಿನಲ್ಲಿ ನಮ್ಗೆ ಯಾರು ಸಹಾಯ ಮಾಡ್ತಿದ್ರು ಹೇಳು? ಯಾಕೆ ನಾನಿಲ್ವಾ? ಇವ್ರಿಲ್ವಾ? ಏನಂದೆ? ತುಂಬಾ ದೊಡ್ಡ ಮಾತು. ಸೂರಿ, ನಾವ್ ಹೊಡ್ತೀವಪ್ಪ. ಮುಂದಿನ ಸಲ ಊರಿಗೆ ಬರ್ಬೇಕಾದ್ರೆ ಇವ್ರಿಬ್ರು ಕರ್ಕೊಂಡ್ ಬಂದ್ಬಿಡು. ಹೊರಡಣವೇ? ಒಬ್ಬನೇ. ನಿಮ್ ಸರಿ ಬಾಮ. ಬಾಯ್ 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 ಅಂಕಲ್. ನಾನ ಇವ್ರ ಇಬ್ಬರಿಗೂ ಕೇಳ್ತಿದ್ರ? ನನ್ನ ಮಗನೇ, ನಿನ್ ಜೊತೆಲಿ ಇದ್ದಾಗೆಲ್ಲ ಎಲ್ರು ಹಿಂಗೆ ಹೇಳ್ತಾರೆ. ದಿಸ್ ಇಸ್ ಮೈ ಸ್ಪೆಷಾಲಿಟಿ. ಉಗಿ ಮಕ್ಕ. ಅಂಕಲ್, ಯಾಕಂಕಲ್ ಡಲ್ ಆಗಿದ್ದೀರಾ? ಅದು ಇವತ್ತಿನ ಭವಿಷ್ಯದಲ್ಲಿ ಸ್ತ್ರೀಯರಿಂದ ಕಂಟಕ ಅಂತಿದೆ, ಅದಕ್ಕೆ. ನಾವ್ ಪರಿಹಾರ ಹೇಳ್ಬೋದಾ? ಓ, ಕೊಳ್ಳಗಾಲದ ಸಂಬಂಧಿಕರ ಮಾಟ ಮಂತ್ರ ಎಲ್ಲ ಬರುತ್ತೇನೋ? ಕಣ್ಣಲ್ಲಿ ಮಂತ್ರಿಸಿದ್ರೆ ಕಾಲಿಗೆ ಬೀಳ್ತಾರೆ, ಕಾಲಲ್ಲಿ ಮಂತ್ರಿಸಿದ್ರೆ ಜಾಗನೆ ಖಾಲಿ ಮಾಡ್ತಾರೆ. ನಾವು ಒಂದು ಸಲ ಮಂತ್ರಿಸಿದ್ರೆ ಏನಾಗುತ್ತೆ? ನಿಮ್ಮ ಶೇಪೇ ಚೇಂಜ್ ಆಗೋಗುತ್ತೆ. ಅಂದ್ರೆ ಆಂಬುಲೆನ್ಸ್. ಅದಾ ಬೇವಸಿ. ಜೈ ಶ್ರೀರಾಮ್. ಏನಿವತ್ತು ನಮ್ ರಾಮ್ ಅವ್ರಿಗೆ ಡ್ಯೂಟಿ ಇಲ್ವಾ? ಅಯ್ಯೋ, ಡ್ಯೂಟಿ ಇಲ್ಲ ಅಂದ್ರೆ ಮಲಗ್ಲಿ ಬಿಡು, ಯಾಕೆ ಬಸ್ತೀಯ? ನೀನ್ ಹೋಗಿ KDT ಮಾಡು. KDTನ? ಲೋ, ಕಣ್ಣನ್ ದೇವನ್. ಓ, ಛಾಯಾ. ಎಸ್. ಲೋ ಜಡಿ, ಏನೋ ಇದನ್ನ ಡಬ್ಬಾ ಕಾರ್ ಕಾಣ್ತಾ ಇಲ್ಲ, ರಿಪೇರ್ ಬಿಟ್ಬಿಟ್ನಾ? ಏಯ್, ಡಬ್ಬಾ ಕಾರ್ ಅನ್ಬೇಡ ಕಣೋ. ಆ ಡಬ್ಬಾ ಕಾರಿನಿಂದಲೇ ಈ ನಮ್ ಡಬ್ಬಾ ತುಂಬ್ತಾ ಇರೋ, ತಿಳಿತಾ? ಈ ಡಬ್ಬಾ ಸೆಂಟಿಮೆಂಟ್ ಬಿಟ್ಟು ಸ್ವಲ್ಪ ಟೀ ತಗೊಂಬನ್ನಿ. ಓ, ಛಾಯಾ, ನಡಿ. ಬಿಸಿ ಬಿಸಿ ಛಾಯಾ. ಇನ್ನೊಂದು ಇದನ್ನ. ವಾಟ್ ಇಸ್ ದಿಸ್? ಹೌದಲ್ವಾ? ಹಲೋ ಮಿಸ್ಟರ್ ರಮೇಶ್. ಹಲೋ, ಏನೇ ಫುಲ್ ಹಾಕ್ಬಿಟ್ಟಂಗವನೆ? ಫುಲ್ ಹಾಕಿದ್ರೆ ನಾಳೆನೇ ಹೇಳು. ಮಿಸ್ಟರ್ ರಮೇಶ್. ಮಕ 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 ರೀನಾ. ಪಕ 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 ರೀನಾ. ಅಯ್ಯ, ಎದಳಣ. ರ್ಯಾಂಬೋ ಅಲ್ಲ, ಇದ್ಯಾವ್ದೋ ಫೈಟ್ ಶೆಟ್ ಇರ್ಬೇಕು. ಅಲ್ಲಿಗೆ ನಮ್ ರ್ಯಾಂಬೋ ಕೆಲ್ಸಕ್ಕೆ ಹೋಗಿದ್ದಾನೆ. ಇದ್ಯಾವ್ದೇ ವೇಸ್ಟ್ ಗೆಸ್ಟ್. ತಿಪ್ಪೇಸಿ, ವೇಸ್ಟ್ ಗೆಸ್ಟ್ ಗೆಟಿ. ತಾವು ಸ್ವಲ್ಪ ಟೀ ಮುಗಿಸ್ತೀರಾ? ಎದ್ದೋಗಿ, ಕೆಲ್ಸ ಇದೆ. ಏ ತಿಪ್ಪಗ, ಇವನ್ ಇಲ್ಲೇ ಬಿಟ್ಬಿಟ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾರ ಕಣ ಇವನು. ಹಂಗಂತೀಯ? ಸ್ವಾಮಿಯಾರ ಎದಳ್ರಿ. ಬಾಯ್ ಸಾಬ್, ಆಪ ಉಠಿಯೇ. ಏಮಂಡಿ ಲೇ ಅಂಡಿ. ಏನು ಲೇ ಅದು?
ಏನಂಗ ಏನ್ರಿಂಗ ಏಯ್ ಒರೆ ಊಟ್ರೆ ಎಲ್ಲ ಊಟದು ಊಟಿಗೆ ಹೋಗ್ಬಿಟ್ಟವನ್ ಅನ್ಸುತ್ತೆ. ಹೌದಾ? ಯಾಕೋ ರೈಟ್ ಹೇಳ್ಬಿಟ್ಟವ. ಒಂದ್ ನಿಮಿಷ ಇರು. ಹೌದಲ್ಲೋ? ಅಯ್ಯೋ ರಾಮ, ನಮ್ ರಾಮ ಇವನ್ನ ಎಲ್ಲಿಂದ ಕರ್ಕೊ ಬಂದ? ಅಯ್ಯೋ ಮುಂಗೂರು ಬಂದಂತ ಕಾಣುತ್ತೆ. ಯುವರಾಜರುಗಳೇ, ಅಯ್ಯೋ ಇಲ್ಲಿಗೆ ಬರ್ತಾವನಲ್ಲೋ. ಅವ್ನು ಬಂದಿದ್ದು ನೋಡಿದ್ರೆ ಭಯಂಕರ ಪ್ರಾಬ್ಲಮ್ ಆಗ್ಬಿಡುತ್ತ. ಏನೋ ಮಾಡೋದು? ಏನೋ ಮಾಡೋದು? ಏನ್ ಮಾಡೋದು? ಇನ್ನೇನ್ ಮಾಡೋದು? ಗಾಡಿ ಶಿಫ್ಟ್. ಜಡಿಯಾ ತಿಪ್ಪ, ನಮಸ್ಕಾರ. ಕಂಕ್ಲಲ್ ದೊಡ್ಡನೆ ಕೈಯಲ್ಲಿ ಶರಣಾರ್ಥಿ. ಇಷ್ಟು ದಿವಸ ಬಾಡಿಗೆ ಕೇಳಕ್ ಬಂದಾಗೆಲ್ಲ ನನ್ನ ಮಕ್ಳ ಇಲ್ಲಿ ಛತ್ರಿ ತಿರುಗಿಸಿ ನಾನು ವಾಪಸ್ ಕಳಿಸ್ಬಿಡ್ತಾ ಇದ್ರಿ. ಇವತ್ತು ಗಾರಿನ ಬತ್ತಾವನೆ. ನಿಮ್ದು ಎಲ್ಲೆಲ್ಲಿ ಕಿತ್ತೋಗೈತೋ ಅಲ್ಲಿ ನೀಟಾಗಿ ನೋರ್ಸ್ಕೊಂಡು ಗಿಲಾವ್ ಮಾಡಿಸ್ಕೊಂಬಿಡಿ. ಹೆಣನ ಪ್ಯಾಚ್ ಮಾಡಕ್ಕಾಗಲ್ಲ, ಫುಲ್ ಮುಚ್ಚಾಕ್ಬೇಕು. ಹೆಣನ? ಹೆಗ್ಣ. ಅದು ಒಳಗೆ ಹೆಗ್ಣ ಸತ್ತೋಗಿದೆ, ಅದನ್ನ ನಾವು ಮುಚ್ಕೊತೀವಿ ಬಿಡಿ. ಹೆಣ ಅಲ್ವಾ? ಹೆಗ್ಣ. ಹೆಣ. ಹೆಣಕ್ಕೂ ಹೆಗ್ಣಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಗನೇ. ಕರ್ನಾಟಕದಲ್ಲಿ ಇತ್ಕೊಂಡು ನ್ಯಾಯವಾಗಿ ಕನ್ನಡ ಮಾತಾಡಕ್ ಬರಲ್ಲ. ಇಂತ ನನ್ನ ಮಕ್ಕಳನ್ನೆಲ್ಲ ಜೊತೆಲಿ ಇಟ್ಕೊಂಡಿದ್ಯಲ್ಲ, ನಿನ್ನಂದ್ ಏನೋ ಪ್ರಯೋಜನ? ಕರ್ನಾಟಕ ತುಂಬಾ ಕಾನ್ವೆಂಟ್ ಓಪನ್ ಮಾಡಿದ್ರಲ್ಲ, ಆ ನನ್ನ ಮಕ್ಳು ಚಪ್ಲಿ ತಗೊಂಡು ಹೊಡಿಬೇಕು. ಓಪನ್ ಮಾಡಿದವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ರಲ್ಲ, ಅವ್ರಿಗೆ ಹೊಡಿಬೇಕು. ಇಬ್ಬರಿಗೂ ಸೇರ್ಸ್ ಹೊಡಿಬೇಕು. ಮಾಡ್ಕೊಳ್ಳಿ. ನೋಡ್ರಪ್ಪ, ಗಾರೇನ್ ಸಿಗ್ತಾ ಇಲ್ಲ. ನಿಮ್ಗೋಸ್ಕರ ಕಷ್ಟಪಟ್ಟು ಹುಡಿಕೊಂಡು ಕರ್ಕೊಂಡ್ ಬರ್ತಾ ಇದೀನಿ. ಆಯ್ತು. ಏನ್ ಗುಂಡಿನೇ ತೆಗಿಸ್ತಿರೋ, ಏನ್ ಹೆಗ್ಣಾನೇ ಉಳ್ತಿರೋ, ಕ್ಷಣಾನೇ ಉಳ್ತಿರೋ ಊತಾಕ್ಸ್ಕೊಂಬಿಡಿ. ಬಾಡಿಗೆ ಏನಾದ್ರು ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ ನಾನು ಯಾರು. ಹುಷಾರು. ನಮಸ್ಕಾರ. ಈ ನನ್ ಮಗ ಗಾರೆ ಕೆಲಸದವ್ನು ಬಂದು ಮನೆಯೆಲ್ಲ ಹುಡ್ಕಾಡಿ ಹೆಣ ಸಿಕ್ಕಿ ರಾಧಾ ಅಂತ ಆಗಿ ನಮ್ಗೆ ಅಡ್ಕಿಸ್ಕೊಂಡ್ಬಿಟ್ರೆ, ಅದಕ್ ಮೊದ್ಲು ಮನೇನ ಸೀಲ್ ಮಾಡ್ಬಿಟ್ರೆ ಹೆಂಗೆ? ಆಂಜನೇಯ ಆಂಜನೇಯ, ನನ್ ಗಂಡ ಕುಡಿಯೋದ್ ಬಿಟ್ರೆ ನಿಂಗ್ 100 ತೆಂಗಿನಕಾಯಿ ಹೊಡಿತೀನಪ್ಪ. ಲೇ ಬ್ರಹ್ಮಚಾರಿಗಳಿಗೆ ಸಂಸಾರಿಗಳ ಕಷ್ಟ ಅರ್ಥ ಆಗೋಲ್ವೇ? ನೀನ್ ತಿಳ್ಕೊಂಡಾಗೆ ಅದು ಆಂಜನೇಯ ಅಲ್ಲ, ಗಜಮುಖ. ಗಜಮುಖ ಅಂತೆ, ಇನ್ನು ಕುಡ್ದಿರೋದು ಇಳಿಲಿಲ್ಲ ಅಂತ ಕಾಣ್ತೈತೆ. ಅದಕ್ಕೆ ಆಂಜನೇಯ ಯಾವುದು ಗಜಮುಖ ಯಾವುದು ಒಂದು ಗೊತ್ತಾಗಕ್ಕಿಲ್ಲ. ಸತ್ಯ ಹೇಳಿದ್ರು ನನ್ ಮಾತು ಯಾರು ನಂಬಲ್ವೇ? ಗಜಮುಖ ಅಂತೆ, ಗಜಮುಖ ಅಲ್ವಾ ಆಂಜನೇಯ? ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ. ಕರ್ಮನಯ್ಯ, ಬಿಟ್ಟಿ ಸ್ನಾನ ಮಾಡಕ್ಕೆ ನಮ್ಮನೆ ಆಗ್ಬೇಕಾಗಿತ್ತ ಇವನಿಗೆ. ಯಾವ ಜನ್ಮದ ಕರ್ಮ ಗುರು ಇದು? ಗುರು, ಒಂದ್ ಜನ್ಮದಲ್ಲಿ ಇವನೇನ ನಮ್ಗೆ ಸಾಲ ಕೊಟ್ಟಿದ್ನ? ಮತ್ ಇನ್ನೇನು ಗುರು, ಎಂತ ಸೇವೆ ಮಾಡ್ತಾ ಇದೀವಿ. ಹೊಟ್ಟೆ ನೋಡಿದ್ರು ಊಟ ಎಲ್ಲಿಂದ ಹಾಕೋದು ಈ ಹೊಟ್ಟೆಗೆ? ಈಗಲೇ ನಿಮ್ಮಿಬ್ಬರಿಗೂ ಬಿಟ್ಟಿ ಊಟ ಹಾಕಿ ಹಾಕಿ ಸುಸ್ತಾಗ್ಬಿಟ್ಟಿದ್ದೀನಿ. ನಿನಗೆ ಬೇರೆ ಊಟ ಹಾಕ್ಬೇಕಾ? ನೋಡ್ಯಾ, ಕೇಳಿಸ್ಕೊಳಪ್ಪ ಮರೆ, ನಿನ್ನಿಂದ ನನಗೆ ಎಂತ ಅವಮಾನ. ಇದೇನ್ ಮಾಡ್ತಿದ್ದಿ ಗುರು? ಕಾಣಿಸಿಲ್ವಾ? ಹೇರ್ ಡ್ರೈ ಮಾಡ್ತಿದ್ದೀನಿ. ಒಂದ್ ಕೂದ್ಲಿಲ್ಲ ಅಲ್ಲಿ, ಫುಲ್ಲು ಜಾರ ಬಂಡೆ. ಗುರು, ರಾಹು ಕಾಲ ಬರೋ ಮುಂಚೆ ಬೇಗ ಬಾಡಿ ಸಾರಿಸ್ಬೇಕು. ಪ್ಯಾಂಟ್ ತಗೋ, ಪ್ಯಾಂಟ್ ತಗೋ. ಏಯ್ ಇರು ಗುರು, ಮಕ್ಕಳಿಗೆ ಸ್ವಲ್ಪ ಪೌಡರ್ ಹಾಕ್ತೀನಿ. ಮೊದ್ಲೇ ದೆವ್ವ ಅವನು, ಇನ್ನೂ ದೆವ್ವ ಮಾಡ್ತೀಯಾ? ಒಳ್ಳೆ ಸ್ಮೆಲ್ ಬರ್ತದೆ. ಎಲ್ಲೆಲ್ಲ ಹೊಡಿಬೇಡ. ಆ ಗಣಪತಿ ಬಪ್ಪ. ಅಯ್ಯೋ, ಜಿಪ್ ಸರಿ ಹಾಕು. ಯಾಕೆ ಸಾಕು? ನಾನು ಜಿಪ್ ಅವಂದು ಅಲ್ಲ, ನೋವಾಗ್ಬೋದು ಅಂತ ನಾನು. ಯಾರಿಗೆ? ದಾಡಿಗೆ. ಅಯ್ಯ, ನಿನ್ನ ಆ ಶರ್ಟು. ಶರ್ಟ್ ಹಾಕು. ಐ ಬಲಗಾಲ ಮುಂದೆ ಇಡು. ಅಯ್ಯೋ, ರಾವಗಾಲ. ಯಾರಿವ್ರು? ನಮ್ಮವ. ಮಾವಯ್ಯ, ನಾವ್ ಯಾವತ್ತೂ ನೋಡಿ ನಾವೇ ನೋಡಿಲ್ಲ. ನಿನ್ನೆ ರಾತ್ರಿ ಬಂದ್ರು. ಯಾವೂರಿಂದ? ಮಸನ್ಪುರದಿಂದ. ಮಸಾಣಪುರ. ಆಹಾ, ಇವ್ರ ಬಾಡಿಗೂ ಆ ಕೋಟ್ಗೂ ಈ ಕನ್ನಡಕಕ್ಕೂ ಆ ಕ್ಯಾಪ್ಗೂ ಬಹಳ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಆದ್ರೆ ನನಗ್ ಒಂದೇ ಒಂದ್ ಡೌಟ್. ಏನು?
ಇವ್ರಿಗೇನೋ ಕಡಿಮೆ ಅನ್ಸುತ್ತೆ. ಏನು ಉಸಿರಾಡ್ತಾ ಇಲ್ಲ ಅಷ್ಟೇ. ಏನು ಉಸಿರಾಡ್ತಾ ಇಲ್ವಾ? ಅಲ್ಲ ಇವ್ರೇನು ಕಮ್ಮಿ ಅಂದ್ರಲ್ಲ, ಯಾರು ಕಮ್ಮಿ, ಏನ್ ಕಮ್ಮಿ? ಏನೂ ಇಲ್ಲ. ಏನಿಲ್ಲ. ಇದೊಂದು ಕಮ್ಮಿ ಇತ್ತು. ಈಗ ನೋಡಿ ಸೂಪರ್ ಆಗಿ ಕಾಣಿಸ್ತಾರೆ. ಸೂಪರ್ ಆಗಿ ಕಾಣ್ತಾ ಇದೆ. ನೀವು ಹೂವನ್ನೆಲ್ಲ ಅಂಗಡಿ ಕೊಟ್ಬಿಟ್ರಾ? ಯಾಕೆ? ಇದ್ದಿದ್ರೆ ಹೆಣದ ಮೇಲೆ ಹಾಕೊಂಡು ಹೆಣಾನ? ಅದೇ ರಾತ್ರಿ ಇಂಗ್ಲಿಷ್ ಪಿಕ್ಚರ್ ನೋಡಿದ್ಯವಲ್ಲ, ಹೆಣ ದೇವ ದೇವ ಹೆಣ. ಬ್ಲಡಿ ಓಲ್ಡ್ ಡೈಲಾಗ್ ನಾನ್ಸೆನ್ಸ್. ನಾನಿನ್ ಬರ್ತೀನಿ ಸರ್. ಓಕೆ ಓಕೆ. ಅಲ್ಲ ಅವ್ರೇನೋ ಮಾತಾಡ್ತಾನೆ ಇಲ್ಲ. ಅವ್ರಿಗೆ ಮಾತು ಬರಲ್ಲ. ಕಿವಿ ಕೇಳಿಸಲ್ಲ. ಕಣ್ಣು ಕಾಣಿಸಲ್ಲ, ಓನ್ಲಿ ಸೈಲೆಂಟ್ ರಿಯಾಕ್ಷನ್. ಅಯ್ಯೋ ಪಾಪ. ಸೋ ಸ್ಯಾಡ್ ನೋ. ಯಾ ಆಹಾ. ಓಕೆ Okay, ನಾನು go, ಬರ್ತೀನಿ. ಬಾಯ್ ಬಾಯ್ ಬಾಯ್. ಬಾಯ್. ಲೋ ಅಮಾವಾಸ್ಯೆ ಅಡ್ಗಲ್ ಹಾಕೈತೆ, ಏನೇನಾಗುತ್ತೋ. ಅಯ್ಯೋ ರಾಮ, ಲಕ್ಷ್ಮಣ ನಡಿರೋ ಹೋಗೋಣ. ತೊಳ್ರ ಒಳಗೆ ಯಾವ್ದೋ ಬಕ್ರ ಇರೋಂಗಿದೆ. ಗುರು ಅಲ್ಲಡ, ಯಾವ್ದೋ ಫಿಗರ್ ಬರ್ತಾವಳೆ. ಹಲೋ, ಬರ್ತೀಯಾ? ಏನ್ ಗುರು ಪಟಾಯಿಸ್ತಾವಳೆ? ಅವನನ್ನ ಬಾಡಿನ ಬೋರ್ಡಿಂಗು ಲಾಡ್ಜಿಂಗು ಎಲ್ಲ ಬರ್ತೀಯಾ? ಬೀಳ್ಸ್ಬಿಟ್ಬಿಟ್ಟಳು. ಟೈಮ್ ವೇಸ್ಟ್ ಮಾಡ್ತಾರೆ. ನಾನು ನಾನೇ ಕರೆದ್ರು ಬರಲ್ಲ ಅಂತೀಯ ಮೂದೇವಿ. ಮನೆಗೆ ಹೋಗ್ಬಿಡೋಣ. ಒಂಟಿ ಸ್ತ್ರೀನ ಸಾರಿ. ನನ್ ಮಗನೆ, ನೀನ್ ಯಾಕೆ ಗಾಡಿಯಿಂದ ಹೇಳಿದೆ? ಗುರು, ನಮಗಿಂತ ಸತ್ಯಣ್ಣನೇ ಎಷ್ಟೋ ವಾಸಿ. ಮಜನಾರು ತಗೊಂಡು ಯಾರಪ್ಪ ಇವನ? ಅಯ್ಯೋ ತಾತ, ಅವ್ರು ನಮ್ಮ ಮಾವ. ದೊಡ್ಡವ್ರು ಯಾರೇ ಕಂಡ್ರು ಅವ್ರ ಕಾಲಿಗೆ ಬಿದ್ಬಿಡ್ತಾರೆ. ನೀವು ಆಶೀರ್ವಾದ ಮಾಡೋವರೆಗೂ ಅವ್ರ ಅಲ್ಲೇ ಕಚ್ಕೊಂಡಿರ್ತಾರೆ. ನಿಮ್ ಕಾಲು ಇವ್ರ ಕೈಯಿಂದ ಬಿಡ್ಸ್ಕೋಬೇಕು ಅಂದ್ರೆ ನೀವು ಆಶೀರ್ವಾದ ಮಾಡ್ಲೇಬೇಕು. ಆಗ್ಲಪ್ಪ, 100 ವರ್ಷ ಆರೋಗ್ಯವಾಗಿ ಬದುಕಿ. ನಮಸ್ಕಾರ. ಇವನೇನ್ ಗುರು, ಸಿಗ್ದವ್ರ ಕಾಲಿಗೆಲ್ಲ ಬೀಳ್ತಾನೆ? ಈಗ ಮುದ್ಕನ್ ಕಾಲಿಗೆ ಬಿದ್ದ, ಇನ್ನು ಯಾರ ಕಾಲಿಗೆ ಬೀಳ್ತಾನೋ. ಕಾಲ್ ಎಳಿದು ಹೋದ್ರೆ ಸರಿ. ಯಾಕೋ ಟೈಮ್ ಸರಿಗಿಲ್ಲ. ಹೌದು. ಬ್ಯಾಕ್ ಟು ಪೆವಿಲಿಯನ್. ಪೆವಿಲಿಯನ್ ಬ್ಯಾಕ್. ಹೇಳ ನಿನ್ನ